ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ಟಾಕ್ಸಿಕ್ ಬಹಳ ನಿರೀಕ್ಷೆ ಹುಟ್ಟಿಸಿರುವಂತಹ ಸಿನಿಮಾ. ನಿಮಗೆ ಹೇಗೆ ಅನ್ನಿಸ್ತದೆ ಅದ್ರ ಟೀಸರ್ ಟ್ರೈಲರ್ ಎಲ್ಲ ನೋಡಿದಾಗ ಯಾವ ತರ ಅನ್ನಿಸ್ತು ಸಿನಿಮಾ? ಯಾಕೆ ನನ್ನ ಒಪಿನಿಯನ್ ಯಾಕೆ ಕೇಳ್ತಾ ಇದ್ದೀರಾ? ಆಸ್ ಅನ್ ಒಬ್ಬ ಸಿನಿಮಾದ ಒಬ್ಬ ಸ್ಟಾರ್ ಆಗಿ ಒಂದು ಜನರಲ್ ಒಂದ್ ನಿಮಿಷ, ಇನ್ಮೇಲೆ ಅದನ್ನ ಬಿಟ್ಬಿಡ್ಬೇಕು ನಾವು. ಏನ್ ಹೇಳಿ, ಅವ್ರವ್ರ ಒಪಿನಿಯನ್ ಅವ್ರು ಇಟ್ಕೊಬೇಕಷ್ಟೇ. ನೀವ್ ಯಾರನ್ನೇ ಕೇಳಿ, ಯಾವ್ದೇ ಪಿಕ್ಚರ್ ಕೇಳಿ, ನಾನೇನ್ ಹೇಳ್ತೀನಿ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಅಫ್ಕೋರ್ಸ್ ಯಶ್ ಅವರು 4 ವರ್ಷ ಪ್ರಯತ್ನ ಪಟ್ಟು ಮಾಡಿದಾರೆ. ಅವರು ಸುಮ್ಮನೆ ಅಲ್ಲ, ಆ ಪ್ಯಾಷನ್ ಎಲ್ಲ ಬರೋದು. ಓಕೆನಾ, 4 ವರ್ಷ ಸಿನಿಮಾನೇ ಮಾಡಿದೆ, ಒಂದೇ ಸಿನಿಮಾ ಹಿಂದೆ ಬಿದ್ದು ಅದನ್ನ ಹಂಗೆ ತರಬೇಕು ಅಂತ ಅಷ್ಟು ಮಾಡಿದ್ದಾರೆ. ಒಂದ್ ಸೆಕೆಂಡ್ ಅಲ್ಲಿ ಕುತ್ಕೊಂಡು ಅದು ಹೆಂಗಿದೆ ಹಂಗಿದೆ ಅಂತ ಮಾತಾಡೋದು ತಪ್ಪು. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. 100% ಚೆನ್ನಾಗಿದೆ, ಖಂಡಿತ ವೆಯ್ಟ್ ಮಾಡೋಣ, ಸಿನಿಮಾ ಬರುತ್ತೆ. ವಿ ಹ್ಯಾವ್ ಟು ಸಿ ದಟ್. ಅವ್ರು ಅಷ್ಟು ಡೆಡಿಕೇಶನ್ ಇಟ್ಕೊಂಡು ಹಂಗೆ ಮಾಡಿದ್ದಾರೆ ಸಿನಿಮಾನ. ಇನ್ನೊಂದು ಲೆವೆಲ್ಗೆ ತೊಗೊಂಡೋಗ್ಬೇಕು ಕನ್ನಡ ಇಂಡಸ್ಟ್ರಿನ ಆಸೆ ಪಟ್ಟಿದವರು ಅವರು. ಶುಡ್ ಆಲ್ ಎನ್ಕರೇಜ್, ನಾವೆಲ್ಲ ನೋಡ್ಬೇಕು, ಒಳ್ಳೆ ಮಾತಾಡ್ಬೇಕು ಪಿಕ್ಚರ್ ಬಗ್ಗೆ ಅಷ್ಟೇ ಹೊರತು. ನಾನು ಹೇಳಿದ್ದು ಒಪಿನಿಯನ್ ಒಬ್ರದೊಬ್ರು ಕೇಳಿ ಇದಾಗಬಾರ್ದು. ಏನ್ ನಾನು ಮತ್ತೆ ಪಾಲಿಟಿಕ್ಸ್ಗೆ ಬಂದೆ. ಇದು ಯಾಕಂದ್ರೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ನಿಮ್ಮ ಒಪಿನಿಯನ್ ಏನ್ ಸರ್ ಅಂತ ಕರೆಕ್ಟ್ ಆಗಿ ಹೇಳಿದ್ರಿ. ಅದು ಡಿಸ್ಕಷನ್ ಟೈಪ್ ನಾನು ನಾರ್ಮಲ್ ಕೇಳಿದ್ದು. ಅಂದ್ರೆ ನಿಮ್ಗೆ ಇನ್ ಟರ್ಮ್ಸ್ ಆಫ್ ಅಂದ್ರೆ ಡಿರೆಕ್ಷನ್ ವೈಸ್ ಅಥವಾ ಏನ್ ಅನ್ನಿಸ್ತು? ಹಂಗಲ್ಲ, ಅದು ಖಂಡಿತ ಎಲ್ಲರಿಗೂ ಗೊತ್ತ, ನಾನೇನ್ ಹೇಳೋದ್ ಬೇಕಾಗಿಲ್ಲ. ಯಾರೇ ಒಬ್ರು ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ ಖಂಡಿತ ಅಷ್ಟು ಡೆಡಿಕೇಶನ್, ಅಷ್ಟು ಹಾರ್ಡ್ ವರ್ಕ್, ಅಷ್ಟು ಇದಿರುತ್ತೆ ಅದ್ರಲ್ಲಿ. ಅಷ್ಟೇ, ಇಲ್ಲೇನ್ ಬರುತ್ತೋ ಅದ್ ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಹೇಳ್ತೀನಿ. ಸೊ ಆದ್ರೆ ಈಗ ಈ ಮಧ್ಯಕಾಲದಲ್ಲಿ ಇನ್ನು ನೆಕ್ಸ್ಟ್ ಉಪೇಂದ್ರ ಅವರ ಸಿನಿಮಾನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ಅಥವಾ ಮಾಡಬಾ ಅಂದ್ರೆ ಆಗುತ್ತೆ ಸರ್? ಅಂದ್ರೆ ಸಿನಿಮಾ ನಿಮ್ಗೆ ಡೈರೆಕ್ಷನ್ ಮಾಡ್ಬೇಕು ಅಂತ ಪ್ಲಾನ್ ಇದೆಯಾ ಸರ್ ನಿಮ್ಗೆ? ನೋಡೋಣ. ನಾನು ಹೇಳಿದ ಕೆಲಸ ಮಾಡ್ತಾ ಇರ್ತೀನಿ. ಒಂದು ಆಕ್ಟ್ ಮಾಡೋದು ಕೆಲಸನೇ, ಆಕ್ಟ್ ಮಾಡ್ತೀನಿ. ಗ್ಯಾಪ್ ಸಿಕ್ಕರೆ ಒಂದು ಸ್ಕ್ರಿಪ್ಟ್ ಬರೀತೀನಿ, ಇಲ್ಲಿ ಗ್ಯಾಪ್ ಸಿಕ್ಕರೆ ನಾನು ಇಲ್ಲೂ ಬರ್ತೀನಿ. ನಾನು ಕೆಲಸ ಮಾಡ್ತಾ ಇರ್ತೀನಿ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇರ್ತೀನಿ. ನನಗೆ ಇದು ಕೆಲಸನೇ, ಇಲ್ಲೂ ಮಾಡ್ತೀನಿ. ಇವತ್ತು ನೋಡಿ, ನಾನು 2 ದಿನ ಫ್ರೀ ಮಾಡ್ಕೊಂಡು ನೀವೆಲ್ಲ ಕರೆದಿದ್ರೆ ನಾನು ಬಂದಿದ್ದೀನಿ. ನೀವು ಎಷ್ಟೊತ್ತು ಮಾತಾಡೋದು ನಾನು ಮಾತಾಡ್ತೀನಿ. ನನಗೆ ಅನ್ಸಿದ್ ನಾನು ಹೇಳ್ತೀನಿ. ಮೇ ಬಿ ನಾನು ಹೇಳ್ತಿರೋ ತಪ್ಪಿರ್ಬೋದು, ಸರಿ ಇರ್ಬೋದು, ಅದು ಗೊತ್ತಿಲ್ಲ. ಅದು ಅವ್ರವ್ರ ಒಪಿನಿಯನ್. ಇಷ್ಟು ಆ ಒಪಿನಿಯನ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಅಂತ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಡ್ರೀಮ್ ರೋಲ್ ಇಲ್ಲ ಇವ್ರೆ, ನನಗೆ ಆತರ ಸಿನಿಮಾಗಳಲ್ಲಿ ಆತರ ಇಲ್ಲ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಈ ತರದ ಜಾನ್ರ ಆಫ್ ಸಿನಿಮಾದಲ್ಲಿ ನಾನು ಕಾಣಿಸ್ಕೊಳ್ಬೇಕು ಅಥವಾ ಈಗ ಫಾರ್ ಎಕ್ಸಾಂಪಲ್ ಈಗ ಕ್ರೈಮ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಸ್ ಇರುತ್ತೆ. ಬೇರೆ ಯಾರ ಕತೆ ಬಂದು ಹೇಳಿದಾಗ ಅದ್ರಲ್ಲಿ ಏನೋ ಒಂಥರ ಬೇರೆ ತರ ಇದೆ ಅಂದಾಗ ಖುಷಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಆರ್ಟಿಸ್ಟ್ ಆಗಿ ಬೇರೆ ತರ ಕ್ಯಾರೆಕ್ಟರ್ ಇದೆ ಇದ್ರಲ್ಲಿ, ಬೇರೆ ತರ ಮಾಡ್ಬೋದು ಅಂದ್ರೆ ಅದು ಖುಷಿ ಆಗುತ್ತೆ. ನಾನ್ ಮಾಡ್ಬೇಕಾದ್ರೆ ಮತ್ತೆ ನಂದೇನೋ ಥಾಟ್ ಪ್ರೋಸೆಸ್ ಹೋಗುತ್ತೆ, ಯಾವ ತರ ಮಾಡ್ಬೇಕು ಆ ತರ ಅಂತ. ನಾನು ಆರ್ಟಿಸ್ಟ್ ಗಿನ್ನ ಜಾಸ್ತಿ ಡೈರೆಕ್ಟರ್ ಆಗಿ ಯೋಚನೆ ಮಾಡಿರೋದು ಜಾಸ್ತಿ. ಓಕೆ, ಅಮೇಜಿಂಗ್ ಇದು.